ಕೊನೆಯದಾಗಿ ಮನೆ ಮದ್ದು ನೋಡೋಣ. ಮನೆ ಮದ್ದು ಅಂದ್ರೆ ಈ ಹೊಟ್ಟೆ ಬಂದಿರುವಂತ ಈ ವಿಕಾರಗಳು, ಮಲೆಬದ್ಧತೆ, ಹೊಟ್ಟೆ ನೋವು, ಇದೆಲ್ಲದಕ್ಕೂ ಸ್ವಲ್ಪ ಮನೆ ಮದ್ದುಗಳು ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದು ನೀವು ಸ್ವಲ್ಪ ಗಮನಿಸಿಕೊಂಡು ಅದು ಪಾಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡ್ಕೊಳ್ಳಿ, ಮೊದಲನೇದೇನೆಂದ್ರೆ, ಈ ಸಾಮಾನ್ಯ ಹೊಟ್ಟೆ ನೋವು ಬಂದಂತೆ ಇಟ್ಕೊಳ್ಳಿ. ಅವಾಗ 1 ಲೋಟ ಬಿಸಿನೀರು ತಗೊಳ್ಳಿ. ಅದು 1 ಚಮಚ ಹಿಂಗು, 1 ಚಮಚ ಇಂಗು ಪೌಡರ್ ಇದೆಲ್ಲ, ಆ ಜೊತೆಗೆ ಸ್ವಲ್ಪ ಸೈಂಧವ ಲವಣ, ಹಿಂಗು ಮತ್ತೆ 1 ಲೋಟ ಬಿಸಿ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಈ ಸಾಮಾನ್ಯ ಹೊಟ್ಟೆ ನೋವು, ಯಾವುದೇ ಹೊಟ್ಟೆ ನೋವು ಇದ್ರೆ ಅದು ಸರಿ ಆಗ್ತದೆ, ಅದು ಹೊಟ್ಟೋಗ್ತದೆ. ಇದು ಮೊದಲನೇದು. ತೀವ್ರ ಹೊಟ್ಟೆ ನೋವು ಇದೆ ಅಂತ ಇಟ್ಕೊಳ್ಳಿ, ಅವಾಗ 1 ಲೋಟ ಬಿಸಿ ನೀರು ತಗೊಳ್ಳಿ. 3 ಚಮಚ ಈ ಬಾಳೆದಿಂಡಿನ ರಸ ಮತ್ತೆ ಅರ್ಧ ಚಮಚ ಸೈಂಧವ ಲವಣ, ಅಷ್ಟು ಸಾಕು. ಇದು ಹಾಕೊಂಡು ಸೇವನೆ ಮಾಡಿದ್ರೆ ನಿಮಗೂ ತುಂಬಾ ಗುಣ ಆಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ಗುಣ ಆಗುತ್ತೆ. ಇದು 2ನೇ ಪರಿಹಾರ. 3ನೇದು, ನಿರಂತರ ಹೊಟ್ಟೆಯ ಆರೋಗ್ಯಕ್ಕಾಗಿ ಅಂದ್ರೆ ನಮ್ಮ ಹೊಟ್ಟೆ ಆರೋಗ್ಯ ಚೆನ್ನಾಗಿರ್ಬೇಕು ಯಾವಾಗಲೂ ಅಂತಂದ್ರೆ, ನೈಟ್ ಮಲಗುವಾಗ ಒಂದು ಪದ್ಧತಿ ಇದೆ. ಅದು 1 ಲೋಟ ನೀರು, 1 ಚಮಚ ಈ ತ್ರಿಫಲ ಚೂರ್ಣ ಅಂದ್ರೆ ನಿಮ್ಗೆ ಕೊಡ್ತಾರೆ. ತ್ರಿಫಲ ಚೂರ್ಣ ಅಂತ ನಿಮ್ಗೆ ಈ ಆಯುರ್ವೇದ ಸ್ಟೋರ್ ಅಲ್ಲಿ ಸಿಗತ್ತೆ. ಅದು ತಗೊಂಡು 1 ಲೋಟ ಬಿಸಿನೀರು ತಗೊಳ್ಳಿ. ನೈಟ್ ಮಲಗುವಾಗ ಅದಕ್ಕೂ ಒಂದು ಚಮಚ ತ್ರಿಫಲ ಚೂರ್ಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆರೆಸಿ ಅದನ್ನು ಕುಡಿಬಹುದು, ಅದು ಒಳ್ಳೇದು. ಇಲ್ಲ ಅಂದ್ರೆ ಇದು ಅಜಿವಾನ ಕಷಾಯ ಅಂತ ಸಿಗತ್ತೆ, ಅಜಿವಾನ ಕಷಾಯ ಮಾಡಿಕೊಂಡು ಕುಡಿಬಹುದು ನೈಟ್ ಮಲಗುವಾಗ, ಅದು ತುಂಬಾ ಉತ್ತಮ. ಯಾವುದಕ್ಕೆ? ನಿರಂತರ ಒಳ್ಳೆ ಆರೋಗ್ಯವಾದ ಹೊಟ್ಟೆ ಇಟ್ಕೋಬೇಕಂದ್ರೆ, ಆರೋಗ್ಯವಾದ ಹೊಟ್ಟೆಗೋಸ್ಕರ. ಓಕೆ, ಇದು ದಯವಿಟ್ಟು ಪಾಲಿಸಿ. ಆಮೇಲೆ ಊಟ ತಕ್ಷಣ ಬೇದಿ ಆಗ್ತದೆ ಇಟ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಊಟ ತಕ್ಷಣ ಬೇದಿ ಆಗ್ತಾ ಇರ್ತದೆ ಅಲ್ವಾ? ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಊಟ ಮೊದಲೇ 1 ಚಮಚ ನೆಲ್ಲಿ ಪುಡಿ, ಈ ನೆಲ್ಲಿ ಪುಡಿ ಇದೆಲ್ಲ 1 ಚಮಚ, ಅದಕ್ಕೆ 1 ಚಮಚ ಈ ಆಕಳ ತುಪ್ಪ ಅಂದ್ರೆ ಈ ದೇಸಿ ಕೌ ಘೀ, ಇಲ್ಲ ಅಂದ್ರೆ ನಮ್ಮ ದೇಸಿ ಹಸುವ ತುಪ್ಪ ಅಂತ ಹೇಳ್ತೀವಿ. ಈ 2 ಬೆರೆಸ್ಕೊಂಡು ನೀವು ಸೇವನೆ ಮಾಡಿ. ಏನಂತಂದು 1 ಚಮಚ ನೆಲ್ಲಿಕಾಯಿ ಪೌಡರ್ ಇದೆ, 1 ಚಮಚ ಈ ಆಕಳ ತುಪ್ಪ, ಈ 2 ಚೆನ್ನಾಗಿ ಬೆರೆಸ್ಕೊಂಡು ಸೇವನೆ ಮಾಡಿ. ಊಟಕ್ಕೆ ಮೊದಲೇ ಸೇವನೆ ಮಾಡಿ, ಅವಾಗ ಈ ಊಟ ತಕ್ಷಣ ಬೇದಿ ಆಗೋದು ನಿಲ್ಲಿಸ್ತದೆ ಅಂತ ಅರ್ಥ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಒಳ್ಳೆಯ ಪದ್ಧತಿ. ಆಮೇಲೆ ತೀವ್ರ ವಾಂತಿ ಆಗ್ತಾ ಇದ್ರೆ 1 ಎಲೆನೀರು ತಗೋರಿ, 1 ಲೋಟ ಎಲೆನೀರು, 2 ಚಮಚ ಜೀನುತುಪ್ಪ ಹಾಕೋರಿ ಅದಕ್ಕೆ. ಆಮೇಲೆ 2 ಏಲಕ್ಕಿ ಹಾಕೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದೆಲ್ಲ ಸೇರಿಸಿ ಸೇವನೆ ಮಾಡಿದ್ರೆ ನಿಮ್ಗೆ ಈ ಜಾಸ್ತಿ ವಾಂತಿ ಆಗೋದು ಕಡಿಮೆ ಆಗ್ಬಿಡ್ತದೆ ಇಮಿಡಿಯೇಟ್, ತಕ್ಷಣ ಸ್ನೇಹಿತರೆ. ಸೊ ಈ ತರ ಯಾವುದೇ ಅಸಾಧ್ಯ ಬೇದಿ ಅಂದ್ರೆ ಹೆಚ್ಚು ಬೇದಿ ಬರ್ತಾ ಇರ್ತದಲ್ವಾ, ಈ ಬೇದಿ ನಿಲ್ಲಿಸ್ಬೇಕಂದ್ರೆ ಮಜ್ಜಿಗೆ ಕುಡಿಯೋದನ್ನು ತುಂಬಾ ಒಳ್ಳೆಯದು ಸ್ನೇಹಿತರೆ, ಮಜ್ಜಿಗೆ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಇಂಥ ಪರಿಹಾರಗಳು, ಇಂಥ ಮನೆ ಮದ್ದುಗಳು ನಮ್ಗೆ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ದಯವಿಟ್ಟು ಪ್ರತಿಯೊಬ್ಬರು ಪಾಲನೆ ಮಾಡ್ತೀರಂತ ಹೇಳ್ತಾ, ಮತ್ತೆ ಇಷ್ಟುವರೆಗೂ ನಾವು ನಡೆಸ್ಕೊಂಡಿದೀವಿ ಸಮಗ್ರ ಜೀವನ ಶೈಲಿ, ಮತ್ತೆ ಮನೆ ಮದ್ದುಗಳು, ಆಧ್ಯಾತ್ಮಿಕ ಜ್ಞಾನ, ಮತ್ತೆ ಒಳ್ಳೆ ಧ್ಯಾನ ಮಾಡಿದ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆಲ್ಲ ನೀವು ತಾಳ್ಮೆಯಿಂದ ಇಷ್ಟುವರೆಗೂ ಕೇಳಿಸ್ಕೊಂಡು ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.